ಇನ್ನು ಆರ್ಎಸ್ಎಸ್ ಸಭೆಯಲ್ಲಿ ರಾಜ್ಯ ಬಿಜೆಪಿ ಗೊಂದಲಗಳ ಬಗ್ಗೆ ಕೂಡ ಚರ್ಚೆಯಾಗಿದೆ. ಸಭೆಯಲ್ಲಿ ಡಿವಿಎಸ್ ಮತ್ತು ಎಸ್ಆರ್ ವಿಶ್ವನಾಥ್ ಜಗಳದ ಪ್ರಸ್ತಾಪ ಆಗಿದೆ. ಬಿಜೆಪಿ ಹಿಂದುತ್ವ ಪ್ರತಿಪಾದಿಸುವ ಪಕ್ಷ, ಜಾತಿ ವಿಷಯಕ್ಕೆ ಜಗಳ ಆಗಿದೆ. ದಕ್ಷಿಣ ಕನ್ನಡದ ಒಕ್ಕಲಿಗರು ಗೌಡರಲ್ಲ ಅನ್ನೋ ಮಾತುಗಳು ಸರಿಯಲ್ಲ. ನಾಳೆ ರೆಡ್ಡಿ ಒಕ್ಕಲಿಗ ಅಂತ ಪಕ್ಷದೊಳಗೆ ಬಡದಾಡ್ಕೊಳ್ಬೇಕಾ? ಮತ್ತೊಂದು ಕಡೆ ರೇಣುಕಾಚಾರ್ಯ ಎಲ್ಲದಕ್ಕೂ ಮಾತಾಡ್ತಾರೆ. ಅವರ ಮೇಲೆ ಕ್ರಮ ಆಗಬೇಕಲ್ಲ ಅಂತ ಹಿರಿಯ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎದುರಿಸೋದರ ಬಗ್ಗೆ ಕೂಡ ಗಂಭೀರ ಚರ್ಚೆಯಾಗಿದೆ. ಡಿಕೆಶಿ ನಾಯಕತ್ವದ ಗುಣಗಳ ಬಗ್ಗೆ ಕೂಡ ಆರ್ಎಸ್ಎಸ್ ನಾಯಕರು ಚರ್ಚೆ ಮಾಡಿದಾರಂತೆ. ಪಕ್ಷದ ಒಳಗಿನ ನಾಯಕರ ಜಗಳಗಳು, ಅದರ ವಿರುದ್ಧದ ಕ್ರಮ, ಜೊತೆಗೆ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಒಂದಾಗಬೇಕು, ಡಿಕೆ ಶಿವಕುಮಾರ್ ವಿರುದ್ಧ ಯಾವ ರೀತಿ ಅವರ ಟೀಕೆಗಳನ್ನ ಎದುರಿಸಬೇಕು, ಅದರ ಜೊತೆಗೆ ಡಿಕೆಶಿ ನಾಯಕತ್ವದ ಗುಣಗಳ ಬಗ್ಗೆ ಕೂಡ ಆರ್ಎಸ್ಎಸ್ ನಾಯಕರು ಚರ್ಚೆ ಮಾಡಿದಾರಂತೆ. ಇತ್ತೀಚೆಗೆ ಸದಾನಂದ ಗೌಡರು ಹಾಗೂ ವಿಶ್ವನಾಥ್ ಅವರ ನಡುವಿನ ವಾಗ್ಯುದ್ಧ, ಜಾತಿ ಬಗೆಗಿನ ವಿಶ್ವನಾಥ್ ಅವರ ಹೇಳಿಕೆ, ಇದೆಲ್ಲವೂ ಕೂಡ ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ಚರ್ಚೆಯಲ್ಲಿ ಬಂದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಗ್ಗೆ ಸದಾನಂದ ಗೌಡ ಆಡಿಯೋ ವಿಚಾರ, ಆ ಧ್ವನಿ ನನ್ನದಲ್ಲ ಅಂತ ಡಿವಿ ಸದಾನಂದ ಗೌಡ ಅವರೇ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಇದು. ಆ ಧ್ವನಿ ನನ್ನದಲ್ಲ ಅಂತ ಡಿವಿ ಸದಾನಂದ ಗೌಡ್ರೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದು, ಆ ಧ್ವನಿ ಅವರದ್ದಲ್ಲ ಅಂದ ಮೇಲೆ ಮತ್ತೆ ಅದರ ಬಗ್ಗೆ ಚರ್ಚೆ ಯಾಕೆ? ಸ್ವತಃ ಡಿವಿ ಸದಾನಂದ ಗೌಡ್ರೆ ಹಿರಿಯರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನನ್ನ ವಾಯ್ಸ್ ರೆಕಾರ್ಡಿಂಗ್ ಅಲ್ಲ ಅನ್ನೋ ಮಾತನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ. ಅವ್ರಿಗೆ ಧ್ವನಿ ಅವ್ರದೇ ಅಲ್ಲ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಮತ್ತೆ ಚರ್ಚೆ. ವಿಶ್ವನಾಥ್ ಅವ್ರ ಹತ್ರ ಮೊನ್ನೆನೂ ಕೂಡ ಮಾತನಾಡಾಗಿದೆ. ಇರುತ್ತೆ, ಇವೆಲ್ಲವೂ ಕ್ರೈಸಿಸ್ಗಳು ಇರುತ್ತೆ. ಇದ್ರ ಮಧ್ಯನೂ ಕೂಡ ಸಂಘಟನೆ ಕಾರ್ಯಕರ್ತ ಧೈರ್ಯ ತುಂಬಿಕೊಂಡು ಕೆಲಸನ ಮಾಡಲೇಬೇಕಾಗ್ತದೆ. ಇದ್ರ ಮಧ್ಯನೂ ಕೂಡ ನಾವು ಕೆಲಸ ಮಾಡ್ತೇವೆ. ನೋಡಿ, ಸದಾನಂದ ಗೌಡರು ತುಂಬ ಹಿರಿಯರಿದ್ದಾರೆ ಪಕ್ಷದಲ್ಲಿ. ಅವರು ರಾಜ್ಯಾಧ್ಯಕ್ಷರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಮತ್ತು ಪಕ್ಷಕ್ಕೆ ತುಂಬ ನಿಷ್ಠಾವಂತ ವ್ಯಕ್ತಿ. ಅವರು ತುಂಬ ಹಿರಿಯರವರು. ಈಗಾಗಲೇ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ, ಅದು ನನಗೆ ಸಂಬಂಧಪಟ್ಟ ಆಡಿಯೋ ಅಲ್ಲೇ ಅಲ್ಲ ಅಂತೇಳಿ. ಇವಾಗಿರೋ ಟೆಕ್ನಾಲಜಿ, ಟೆಕ್ನಾಲಜಿ ಇರ್ಬೋದು, ಇನ್ನೊಂದು ಟೆಕ್ನಾಲಜಿ ಇರ್ಬೋದು, ಅವರು ಹಿರಿಯರಿದ್ದಾರೆ. ಅದು ನನಗೆ ಸಂಬಂಧಪಟ್ಟ ಕ್ಯಾಸೆಟ್ ಆಡಿಯೋನೇ ಅಲ್ಲ ಅಂತೇಳಿ ಅವರು ಹೇಳಿರೋ ಕಾರಣ ಅದ್ರ ಬಗ್ಗೆ ನಾನು ಮಾತಾಡೋದು ಕರೆಕ್ಟ್ ಅಂತ ಹೇಳ್ತೀರಾ ಸರ್? ಅಂದರೆ ಇವಾಗಿರೋ ಟೆಕ್ನಾಲಜಿಗಳು ಆಗಿದೆ ಮತ್ತು ಅವರು ಪ್ರಾಮಾಣಿಕವಾಗಿ ಅದ್ರ ನನಗೆ ಸಂಬಂಧನೇ ಇಲ್ಲಂತಾನೆ ಅವ್ರು ಹೇಳಿರೋಂಥದ್ದು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.